ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಏಪ್ರಿಲ್ 26ನೇ ತಾರೀಕು ಕರ್ನಾಟಕದಲ್ಲಿ ಫಸ್ಟ್ ಫೇಸ್ ಎಲೆಕ್ಷನ್ ನಡೀತಾ ಇದೆ. ಸುಮಾರು ಜನ ಕರ್ನಾಟಕದಲ್ಲಿ ಓಟ್ ಹಾಕ್ತಾರೆ. ನಾವು ಸಹ ಮೈಸೂರು ಕೊಡಗ ಭಾಗದವರು ಮೈಸೂರಿನಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ವಿ. ನಾವು ಸಹ ಏಪ್ರಿಲ್ 26ನೇ ತಾರೀಕು ಓಟ್ ಹಾಕ್ತೀವಿ. ಆಗಲೇ ವೋಟರ್ ಸ್ಲಿಪ್ ಬಂದಿದೆ, ಯಾವ ಮತಗಟ್ಟೆಗೆ ಹೋಗಬೇಕು, ಏನು ಸೀರಿಯಲ್ ನಂಬರ್ ಎಲ್ಲ ಗೊತ್ತಾಗಿದೆ. ಓಕೆ, ಇದು ಒಂದು ಕಡೆ ಇಡಬೇಕು. 2047ಕ್ಕೆ ಈ ಜಿಹಾದಿಗಳು 2047ಕ್ಕೆ ಇಂಡಿಯಾವನ್ನು ಇಸ್ಲಾಮಿಕ್ ಕಂಟ್ರಿ ಮಾಡಬೇಕು. ಇಸ್ಲಾಮಿಕ್ ಕಂಟ್ರಿ ಮಾಡಬೇಕು ಅಂದರೆ ಏನು ಅರ್ಥ ಅಂದರೆ, ನಾವು ಸೆಕ್ಯುಲರಾಗಿ ಗೆಳೋದಿರಲ್ಲ, ಸುಮ್ಮನೆ ಡೆಮಾಕ್ರಸಿನಲ್ಲಿ ಬಹುಮತಕ್ಕೆ ಹಿಂದೂಗಳು ಅಂತ ಹೇಳ್ಕೋಬೋದೇ ಹೊರತು ಶರಿಯತ್ ಲಾ ಜಾರಿಗೆ ಬರುತ್ತೆ. ನಾವೆಲ್ಲ ಇಸ್ಲಾಮಿಕ್ ಆಗ್ತೀವಿ. ನಾವು ಇಸ್ಲಾಮಿಕ್ ಆದರೆ ಮಾತ್ರ ನಮಗೆ ನೆಮ್ಮದಿ, ಆತ್ಮಗೌರವ ಇರುತ್ತೆ ಅನ್ನೋ ಮಾತು ಹೇಳಬೇಕಾಗತ್ತೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಹುಬ್ಬಳ್ಳಿನಲ್ಲಿ ನಿನ್ನೆ ದಿವಸ ಒಂದು ಇನ್ಸಿಡೆಂಟ್ ನಡೆದಿದೆ. ನೇಹಾ ಧೂಪಿಯಾ ಅಂತ ಒಂದು ಹುಡುಗಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇರ್ತಾಳೆ. ಆಕೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತಂದರೆ MSc MCom ಮಾಡಿದ್ಮೇಲೆ ಮಾಡ್ತಕ್ಕಂಥ ಇದ್ದದ್ದು. ಅದರಲ್ಲಿ ರಿಸರ್ಚ್ ಏನೋ ಮಾಡ್ತಿರ್ತಾಳಂತೆ. ನೋಡಿ, ಆಕೆ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳಾಕೆ ನೇಹಾ ಧೂಪಿಯಾ ಅಂತ ಅಂದ್ಬಿಟ್ಟು. ಫಯಾಜ್ ಅನ್ನೋನು ಏನು ಮಾಡ್ತಾನೆ, ಆಕೆ ಚೆನ್ನಾಗಿರ್ತಾಳೆ, ನೀನು ನನ್ನ ಲವ್ ಮಾಡು ಅಂತ ಹೇಳ್ತಾನೆ. ಆಕೆ ಮಾಡಲ್ಲ, ದಿನ ಗೋಳೈತಿರ್ತಾನೆ, ನೀನು ನನ್ನ ಲವ್ ಮಾಡು, ಐ ಲವ್ ಯು ಅಂತ ಹೇಳಬೇಕಿರುತ್ತೆ ಅಷ್ಟೇ. ಇವಳು ಹೇಳ್ತಿರ್ತಾನೆ, ಇವಳು ಹೇಳಿರಲ್ಲ. ಇವಳು ಹಿಂದೂ ಹುಡುಗಿ, ಆತ ಮುಸಲ್ಮಾನ್ ಹುಡುಗ. ಏನಾಗುತ್ತೆ, ಮೊನ್ನೆ ದಿವಸ ಸಾಯಂಕಾಲ 4:45 ಗಂಟೆಯಲ್ಲಿ ಅವನು 4-5 ಜನ ಸ್ನೇಹಿತರ ಜೊತೆ ಸೇರಿಕೊಂಡು ಕಾಲೇಜಿನ ಪ್ರಿಮಿಸಸ್ಸಲ್ಲಿ 4-6 ಬಾರಿನೋ 7 ಬಾರಿನೋ ಚಾಕೋಲು ಚುಚ್ಚುತ್ತಾನಂತೆ. ಚುಚ್ಚಿದಾಗ ಏನಾಗುತ್ತೆ, ಕಾಲೇಜಿನ ಅಥಾರಿಟೀಸು ಮತ್ತು ಸುತ್ತಮುತ್ತಲು ಇರ್ತಕ್ಕಂಥ ಕೆಲವರು ಆಕೆನ ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ. ಆಸ್ಪತ್ರೆಗೆ ತೊಗೊಂಡು ಹೋದರೆ ಬ್ರಾಡ್ ಡೆಡ್ ಅಂತಾರೆ, ಅಂದರೆ ನೀವು ಸತ್ತು ಹೋಗಿರೋ ಶರೀರ ತಂದಿದ್ದೀರಾ ಅಂತ ಹೇಳ್ತಾರೆ. ಇದು ಲವ್ ಜಿಹಾದ್ ಕೇಸಿನ ಒಂದು ಜ್ವಲಂತ ಉದಾಹರಣೆ ಈಗ ನಡೀತಾ ಇರೋದು. ಇದು ಏನಾಗುತ್ತೆ, ನಮ್ಮ ದೇಶ 2047 ಕಾಯೋದು ಬೇಕಿಲ್ಲ ರೀ. ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ, ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಓಟ್ ಹಾಕಿದ್ರೆ, ಸಿದ್ದರಾಮಯ್ಯ DK ಶಿವಕುಮಾರ್ ಅವ್ರನ್ನ ಬೆಂಬಲಿಸಿದ್ರೆ ನಾವು ಇಸ್ಲಾಮಿಕ್ ರಾಷ್ಟ್ರ ಆಗ್ಬಿಡ್ತೀವಿ. ಸಿದ್ದರಾಮಯ್ಯ ಶಿವಕುಮಾರ್ ಹೆಸರು ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ಬೋದು ಅವರು. ಅಂಥ ಖಾನ್ ಇಂಥ ಖಾನ್ ಅಂದ್ಕೊಂಡು ನಮ್ಮದು ನಿಮ್ಮದು ಕತೆ ಹೇಳಿ ಸ್ವಾಭಿಮಾನ ಸ್ವಾವಲಂಬನೆ ಇದ್ದರೆ ಮಾತ್ರ ನಮ್ಮನ್ನು ಮನುಷ್ಯರು ಅಂತ ಕರೀತಾರೆ. ಇಲ್ಲ ಅಂದರೆ ನಮಗೂ ಪ್ರಾಣಿಗಳಿಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಗಮನದಲ್ಲಿಟ್ಕೋಬೇಕು. ಪ್ರಾಣಿಗಳೇನಾಗುತ್ತೆ, ನಾಯಿ ಚೂರು ಬ್ರೆಡ್ ಹಾಕ್ಬಿಟ್ಟು ಯಾರಿಗಾರು ಬೋವ್ ಅಂದ್ರೆ ಅನ್ನತ್ತೆ. ಅದೇ ಥರ ಆಗ್ಬಿಟ್ಟಿದೆಯಾ ನಮ್ಮ ರಾಜಕೀಯ. ವಿನ್ಸ್ಟನ್ ಚರ್ಚಿಲ್ ಸ್ವಾತಂತ್ರ್ಯ ಕೊಡಬೇಕಾದ್ರೆ ಹೇಳ್ತಾರೆ, ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಇಂಡಿಯಾ ದೇಶಕ್ಕೆ ನಾವು ಇಂಡಿಪೆಂಡೆನ್ಸ್ ಕೊಡೋದಕ್ಕೆ ಕಾಲ ಪಕ್ವಾಗಿಲ್ಲ ಅಂತ ಹೇಳ್ತಾರೆ. ಎಷ್ಟು ಇದೆ ನೋಡಿ ಸೂಕ್ತ, ಇದು ಎಷ್ಟು ಸರ್ವಸಮ್ಮತವಾದ್ದು. ಮತ್ತೆ ಏನಾಗಿದೆ, ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಟಿ ವಿನಲ್ಲಿ ನೋಡ್ತಾ ಇದ್ವಿ, ಟಿ ವಿನಲ್ಲಿ ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಯಾವುದೋ ಇಂಡಿವಿಜುವಲ್ ಕೇಸ್ ಬಿಡ್ರಿ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಪರ್ಫೆಕ್ಟ್ ಆಗಿದೆ, ಏನು ಹಾಳಾಗಿಲ್ಲ, ಇದೇನಂತ ತಲೆ ಕೆಡಿಸ್ಕೊಳ್ಳೋದು. ಇದೆಲ್ಲ ಎಷ್ಟು ಜನ ಸಾಯೋದಕ್ಕೆ ಇದು ಮಾಡ್ತೀರಾ ನೀವು ಹಿಂದೂಗಳೇನು ಕೋಳಿಗಳು ಕುರಿಗಳಿಗಿಂತನೂ ಚೀಪ್ ಆಗ್ಬಿಟ್ಟಿದ್ದಾರೆ ಪ್ರಾಣ. ಈ ಒಂದು ಪ್ರಾಣ ತೆಗೆದ್ರೇ ಇಸ್ರೇಲ್ನವ್ರು ಅಷ್ಟು ಹೊಡೆದಾಡ್ತಾರೆ. ನಮ್ಮಲ್ಲಿ ದುರಂತ ನಡೆದು ಕಣ್ಣ ತೆರೆಯೋದಿಲ್ಲ ಮುಖ್ಯಮಂತ್ರಿದು ಅಂತಂದರೆ ನಮ್ಮ ದೇಶ ಇಸ್ಲಾಮಿಕ್ ಆಗ್ಬಿಟ್ಟಿದೆಯಾ, ಕರ್ನಾಟಕ ರಾಜ್ಯ ಇಂಡಿಯಾ ದೇಶದಲ್ಲಿ ಇಸ್ಲಾಮಿಕ್ ಆಗ್ಬಿಟ್ಟಿದೆಯಾ ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಡೆಫಿನೆಟ್ಟಾಗಿ ನಾವಾಗಲೇ 70% ಇಸ್ಲಾಮಿಕ್ ಆಗ್ಬಿಟ್ಟಿದ್ದೀವಿ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ, BVP ಕಾಲೇಜಲ್ಲಿ ನೋಡಿ ರಿಸರ್ಚ್ ಮಾಡ್ತಕ್ಕಂಥ ಒಂದು ವಿದ್ಯಾರ್ಥಿನಿ ನೇಹಾ ಧೂಪಿಯಾ ಅಂತ, ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳಂತಕ್ಕೆ. ಆಕೆ ಲವ್ ಜಿಹಾದಿಗೆ ಬಲಿಯಾಗ್ತಾಳೆ. ಮತ್ತು ಚಾಕುವಿಂದ 7-8 ಬಾರಿ ಹಿಡಿದ್ಬಿಟ್ಟು ಕೊಲೆ ಮಾಡ್ತಾರೆ. ಫಯಾಜ್ ಅನ್ನೋನು ಕೊಲೆ ಮಾಡ್ತಾರಂತೆ. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಜನಪ್ರಿಯ ಮುಖ್ಯಮಂತ್ರಿ ಹೇಳ್ತಾರೆ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಚೆನ್ನಾಗಿದೆ ಅಂತ. ಪಾಕಿಸ್ತಾನದವರು ಇದೇ ಲ್ಯಾಂಗ್ವೇಜ್ ಮಾತಾಡ್ತಾರೆ ರೀ, ಏನು ವ್ಯತ್ಯಾಸ ಇದೆ? ಬನ್ನಿ, ಲಿಬಿಯಾದಲ್ಲೂ ಇದೇ ಮಾತಾಡ್ತಾರೆ ರೀ, ಏನು ವ್ಯತ್ಯಾಸ ಇದೆ? ಅಫ್ಘಾನಿಸ್ತಾನದಲ್ಲೂ ಇದೇ ವಿಷಯ ಮಾತಾಡ್ತಾರೆ, ಏನು ವ್ಯತ್ಯಾಸ ಇದೆ? ಬಾಂಗ್ಲಾದೇಶದಲ್ಲಿ ಇದೇ ವಿಷಯ ಮಾತಾಡ್ತಾರೆ, ಏನು ವ್ಯತ್ಯಾಸ ಇದೆ? ನಾವೊಂದು ವಿಡಿಯೋ ನೋಡ್ತಾ ಇದ್ವಿ, ಪಾಕಿಸ್ತಾನದಲ್ಲಿ ಓಪನ್ ರಿಕ್ಷಾಗಳು, ಇದು ಎಲೆಕ್ಟ್ರಿಕ್ ರಿಕ್ಷಾಗಳು ಇರುತ್ತೆ. ಗಂಡ ಹೆಂಡತಿ ಮಗಳು ಆಟೋದಲ್ಲಿ ಹೋಗ್ತಾ ಇರ್ತಾರೆ. ಈ ಹೆಣ್ಣು ಮಗಳು ಏನು ಮಾಡ್ತಾಳೆ, ತಂದೆ ತಾಯಿಗಳು ವಯಸ್ಸಾಗಿ ಬಿದ್ದೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಜಟ್ಕಾದ ಹಿಂಭಾಗದಲ್ಲಿ ಕೂತಿರ್ತಾಳೆ. ಅದು ಸೈಗ ಬ್ಯಾಟ್ರಿ ಜಟ್ಕ. ಅದು ಏನು ಮಾಡ್ತಾನೆ, ಯಾರೋ ಒಬ್ಬ ಹುಡುಗ ಬಂದ್ಬಿಟ್ಟು ಅವಳಿಗೆ ಕಿಸ್ ಕೊಟ್ಬಿಟ್ಟು ಓಡೋಗ್ತಾನೆ. ಏನು ಮಾಡೋಕ್ಕಾಗಲ್ಲ, ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇಂಥ ಪರಿಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ಬಂದೋಗ್ಬಿಟ್ಟಿದೆ, ಕರ್ನಾಟಕದಲ್ಲಿ ಬಂದೋಗ್ಬಿಟ್ಟಿದೆ. ಕರ್ನಾಟಕದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಆಡಳಿತ. ಇನ್ನೆಷ್ಟು ದಿವಸ ರೀ, 2047 ಕಾಯ್ಬೇಕಾ ಹಿಂದೂಗಳೇ? ಇಸ್ಲಾಮಿಕ್ ರಾಷ್ಟ್ರ ಆಗೋದಕ್ಕೆ ನೋಡಿ, ನಮ್ಮಲ್ಲಿ ಹಿಂದೂ ಮಹಿಳೆ ಕೊಲೆ ಆಗಿದೆ.
ಅಮಾಯಕಳಾಕೆ. ಜಸ್ಟ್ ಬಿಕಾಸ್ ಲವ್ ಅಂತ ಹೇಳಲಿಲ್ಲ, ಆಕೆನ 5-6 ಬಾರಿ ಚಾಕುವಿಂದ ಸತ್ತು ಹೋಗಿದ್ದಾರೆ. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರ ಜವಾಬ್ದಾರಿ, ಕಾನ್ಸ್ಟಿಟ್ಯೂಷನ್ನ ರಕ್ಷಣೆ ಮಾಡ್ತೀನಿ, ಜನಗಳ ಹಿತನ ರಕ್ಷಣೆ ಮಾಡ್ತೀನಿ, ಸಂವಿಧಾನ ರಕ್ಷಣೆ ಮಾಡ್ತೀನಿ, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಅಧಿಕಾರ ತಗೊಂಡಿರೋರು 5 kg ಅಕ್ಕಿ ಕೊಡ್ತೀವಿ, ತಲೆ ಹರಟೆ ಮಾತಾಡ್ತಾರೆ ಇವರು. ಬಾಲಾಕೋಟ್ ಸ್ಟ್ರೈಕ್ ಆದಾಗ ನರೇಂದ್ರ ಮೋದಿ ಗನ್ ತಗೊಂಡು ಹೋಗಿದ್ದಾರೆ ಹೊಡೆದಾಡೋಕ್ಕೆ ಅಂತಾರೆ. ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ರೀ. ಅಕ್ಕಿನೇ ಕೊಟ್ಟಿಲ್ಲ, ಅಕ್ಕಿ ಚೀಲದ ಮೇಲೆ ಸಿದ್ದರಾಮಯ್ಯನವ್ರ ಫೋಟೋ ಇತ್ತು. ಇವರೆಲ್ಲ ಎಷ್ಟು ಭಂಡತನ ಇದೆ, ಎಷ್ಟು ಅರೋಗ್ಯಂಟ್ ಆಗಿದ್ದಾರೆ, ಎಷ್ಟು ದುರಹಂಕಾರ ಇದೆ ಅನ್ನೋದ್ರ ಬಗ್ಗೆನೂ ಮಾತಾಡಬೇಕಾಗತ್ತೆ. ಯಾಕೆಂದರೆ ಸತ್ಯನ ಎತ್ತಿ ಆಡದೆ ಹೊರತು ನಮ್ಮ ಡೆಮಾಕ್ರಸಿಗೆ ಬೆಲೆ ಬರೋದಿಲ್ಲ. ಆ ದೃಷ್ಟಿಯಿಂದ ಇವತ್ತು ಹೊಟ್ಟೆ ಉರಿದು ಮಾತಾಡ್ತಾ ಇದ್ವಿ. ನಮ್ಮ ಮನೆ ವ್ಯಾಪ್ತಿಯನ್ನು ಜಾಸ್ತಿ ಮಾಡ್ತಾ ಹೋದರೆ ನಮ್ಮ ಸಮಾಜ, ನಮ್ಮ ಧರ್ಮ, ಅದರ ವ್ಯಾಪ್ತಿಯನ್ನು ಜಾಸ್ತಿ ಮಾಡಿದ್ರೆ ನಮ್ಮ ದೇಶ. ಇದಕ್ಕೆ ಪೂರಕವಾದಂಥ ಸಂವಿಧಾನ ರಚನೆ ಆಗಬೇಕ್ರಿ. ಬರೇ ವಿಧಾನಸಭೆಯಲ್ಲಿ ಬಹುಮತ ಬಂದ್ಬಿಡ್ತು, ಲೋಕಸಭೆಯಲ್ಲಿ ಬಹುಮತ ಅದಲ್ಲ ರೀ ಡೆಮಾಕ್ರಸಿ. ನೋಡಿ, ಹಿಂದೂ ಮಹಿಳಾ ಕೊಲೆ ಆಗಿದೆ ಹುಬ್ಬಳ್ಳಿ ಒಳಗೆ, ನ್ಯಾಯ ಕೊಡಿಸ್ಬೇಕು, ಫಯಾಜ್ ಅನ್ನೋನ್ನ ಅರೆಸ್ಟ್ ಮಾಡಿಸ್ಬೇಕು, ಅವನ್ನ ಗಲ್ಲಿಗೆ ಹಾಕಬೇಕು. ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ನೇಹಾ ಧೂಪಿಯಾ ಅಂತಂದ್ಬಿಟ್ಟು ಅವಳು ರಿಸರ್ಚ್ ಮಾಡ್ತಿರ್ತಕ್ಕಂಥ ಹುಡುಗಿ ಕೊಲೆ ಆಗಿದೆ, ಹಿಂದೂ ಹುಡುಗಿ. ಇವತ್ತು ABVPನವ್ರು ಸ್ಟ್ರೈಕ್ ಮಾಡ್ತಾರೆ. ABVPನವ್ರು ಮಾತ್ರ ಮಾಡಬೇಕಾ? ಇಲ್ಲಿ ಒಂದು ಪ್ರಶ್ನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕುರುಬರಿಗೆ ಸಂಘ ಏನು ಮಾಡಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸ್ತಾರಂತೆ. ಬೆಂಬಲಿಸ್ಲಿ ಸ್ವಾಮಿ, ಜಾತಿಯಿಂದ ನಾವು ಕಿತ್ತಾಡ್ಕೊಂಡು ಹೋಗ್ಬಿಟ್ಟಿದೆ, ದೇಶ ಎಕ್ಕುಟ್ಟು ಹೋಗ್ಬಿಟ್ಟಿದೆ. ಬೆಂಬಲಿಸ್ತಾರೆ ಅಂದರೆ ಅವ್ರ ವೈಯಕ್ತಿಕ ವಿಷಯ ಆದರೆ ಈಗ ಸಂಘದಲ್ಲಿ ಇರ್ತಕ್ಕಂಥವ್ರಿಗೆ ಮಾನವೀಯ ಮೌಲ್ಯಗಳೇ ಗೊತ್ತಿಲ್ವಾ, ಮಾನವೀಯ ಧರ್ಮನೇ ಗೊತ್ತಿಲ್ವಾ? ಈ ಹಿಂದೂ ಹುಡುಗಿ ಸತ್ತು ಹೋಗಿದ್ದಾಳೆ ಅಂತಂದರೆ ಸಿದ್ದರಾಮಯ್ಯನವರು ಅವರು ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಸಂಘ ಸಂಸ್ಥೆ, ಅವರು ಯೋಚನೆ ಮಾಡಬೇಕು. ಏನು ಅಂದರೆ ಕೊಲೆ ಆಗಿರೋ ಹುಡುಗಿ ಬಗ್ಗೆ ಸಿಂಪತಿ ತೋರಿಸೋದು ಬಿಟ್ಟು ಸಿದ್ದರಾಮಯ್ಯನವರು ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಹಾಳಾಗಿಲ್ಲ, ವೈಯಕ್ತಿಕ ವಿಷಯಕ್ಕೆ ಕೊಲೆ ಆಗಿರೋದು ಅಂತೇಳಿ ಕೈ ತೊಳ್ಕೊಂಬಿಟ್ರೆ ಇದಕ್ಕಿಂತ ದುರಹಂಕಾರದ ಪರಮಾವಧಿ ಅಂತ ಹೇಳಬೇಕಾಗುತ್ತೆ. ದುರಹಂಕಾರ ಇದನ್ನ ಮೀರಿ ಹೋಗಕ್ಕೆ ಸಾಧ್ಯ ಇಲ್ಲ. ಇದನ್ನು ದಯವಿಟ್ಟು ತಿಳ್ಕೊಳ್ಳಿ, ಎಚ್ಚೆತ್ಕೊಳ್ಳಿ. ಯಾರು ಸೂಕ್ತವಾದ ಅಭ್ಯರ್ಥಿ ಅನ್ನೋದನ್ನು ನಿಮ್ಮ ವಿವೇಚನೆಗೆ ಬಿಡ್ತೀನಿ. ನೋಡಿ, ನರೇಂದ್ರ ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಇದಲ್ಲದೆ ಅಬ್ಕಿ ಬಾರ್ 400 ಪಾರ್ ಅಂತಾರೆ. 400 ದಾಟತ್ತೋ ಇಲ್ಲ ಗೊತ್ತಿಲ್ಲ, ಆದರೆ 350ಕ್ಕಿಂತ ಹೆಚ್ಚು ಸೀಟ್ BJP ತಗೊಳುತ್ತೆ, 400 ಸೀಟನ್ನು NDA ತಗೊಳುತ್ತೆ. ಇಲ್ಲೇನಾಗಿದೆ ನೋಡಿ, ಸನಾತನಿಗಳನ್ನೆಲ್ಲ ವಿರೋಧ ಮಾಡ್ತಕ್ಕಂಥ DMK ಪಕ್ಷ ಮತ್ತು ಹಿಂದೂಗಳು ಓಟೇ ಬೇಡ ಅನ್ನತಕ್ಕಂಥ ಮುಲಾಯಂ ಸಿಂಗ್ ಪಕ್ಷ, ನಾನು ಬಂಗಾಳದ ಮುಖ್ಯಮಂತ್ರಿ ಆದರೆ ಸಾಕು ಅಂತಂದ್ಬಿಟ್ಟು ಬಾಂಗ್ಲಾದೇಶದಿಂದ ಓಟ್ಗಳನ್ನ ಆಮೇಲೆ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಇವರು ಮಮತಾ ಬ್ಯಾನರ್ಜಿಯವರು ವೆಸ್ಟ್ ಬೆಂಗಾಲಲ್ಲಿ ಇಂಥ ಪಕ್ಷಗಳೆಲ್ಲ ಒಂದು ಮಾಡಿ ನರೇಂದ್ರ ಮೋದಿಯವರ ಕಾಲುಗಳನ್ನ ಇದು ಮಾಡಿ ನರೇಂದ್ರ ಮೋದಿಯವರ ಅಧಿಕಾರದಿಂದ ಕೆಳಗಿಳಿಸಬೇಕು. ಸಂವಿಧಾನಕ್ಕೆ ಬದಲಾವಣೆ ಮಾಡಿಬಿಡ್ತಾರಂತೆ. ಸಂವಿಧಾನಕ್ಕೆ ಅಪಾಯ ಬಂದಿದೆ, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಅಪಾಯ ಬಂದಿದೆ ಅಂತ ಹೇಳ್ತಾರೆ. 100ಕ್ಕಿಂತ ಹೆಚ್ಚು ಬಾರಿ ಸಂವಿಧಾನವನ್ನು ಬದಲಾಯಿಸ್ತಾರೆ. 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬರುತ್ತೆ. 1951ರಲ್ಲಿ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ಸಿನ ಪ್ರಪ್ರಥಮ ಮುಖ್ಯಮಂತ್ರಿ, ಇವರು ಸಂವಿಧಾನದಲ್ಲಿ ಬದಲಾವಣೆ ತರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ 100ಕ್ಕಿಂತ ಹೆಚ್ಚು ಬಾರಿ ಸಂವಿಧಾನದಲ್ಲಿ ಬದಲಾವಣೆಗಳಾಗಿದೆ. ನರೇಂದ್ರ ಮೋದಿಯವರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಇಂಥ ಮುಟ್ಟಾಳ್ತನ, ಇಂಥ ಅಮಾಯಕರು ಅನಕ್ಷರಸ್ಥರು ಸಹ ಎಲ್ಲರ ಕೈನಲ್ಲೂ ಮೊಬೈಲ್ ಬಂದಿರೋದ್ರಿಂದ ಎಲ್ಲರೂ ವಿದ್ಯಾವಂತರಾಗಿದ್ದಾರೆ. ಇಂಥ ಢೋಂಗಿ ಮಾತುಗಳು, ಬೂಟಾಟಿಕೆ ಮಾತುಗಳು, ಇಂಥ ವ್ಯಭಿಚಾರದ ಮಾತುಗಳು ನಡೆಯೋದಿಲ್ಲ ಅಂತೇಳಿ ಇದನ್ನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.